ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಫಸ್ಟ್ T20 ಮ್ಯಾಚ್ ಮುಗೀತು. ಸೊ ಅದಕ್ಕೆ ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಈಗ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ಸೈಕಿತ್ತು ಮ್ಯಾಚು ಮಾತ್ರ ಒನ್ ಸೈಡೆಡ್ ಅಂದ್ಕೊಳ್ಳಿ. ಲಾಸ್ಟಲ್ಲಿ ಒನ್ ಸೈಡೆಡ್ ಆಯಿತು ಮ್ಯಾಚು. ಫಿಫ್ಟೀನ್ತ್ ಓವರ್ವರೆಗೂ ಇಬ್ಬರು ಸಮಬಲದಲ್ಲಿ ಹೋರಾಡ್ತಾ ಇದ್ರು. ಲಾಸ್ಟ್ 15th ಓವರ್ ಆದ ತಕ್ಷಣ ಅಕ್ಷರ್ ಪಟೇಲ್ ಅವಾಗ ಒಂದೇ ಓವರಲ್ಲಿ 2 ವಿಕೆಟ್ ತೆಗಿತಾರೋ. ಸೊ ಅಲ್ಲಿಗೆ ಮ್ಯಾಚು ಒನ್ ಸೈಡೆಡ್ ಆಗೋಯ್ತು, ಇಂಡಿಯಾ ಕಡೆ ಬಂದ್ಬಿಡ್ತು. ಸೊ ಬನ್ನಿ ಫುಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಯಾವ ಥರ ಇತ್ತು ಮ್ಯಾಚು ಅಂತ. ಫಸ್ಟು ನಿಮಗೆ ಟಾಸಲ್ಲಿ ಶ್ರೀಲಂಕಾ ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗ್ಬಿಟ್ಟು ಬೌಲಿಂಗ್ ತೊಗೊತಾರೆ. ಬೌಲಿಂಗ್ ತೊಗೊಂಡಿದ್ದ ಶ್ರೀಲಂಕಾ ನಮಗೆ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಕೊಡ್ತಾರೆ. ನಾವು ಫಸ್ಟ್ ಬ್ಯಾಟಿಂಗ್ ಆಡಿ ಕಲೆ ಹಾಕಿದ್ದು 214 ಶ್ರೀಲಂಕಾದವ್ರಿಗೆ ಟಾರ್ಗೆಟು. 213 ಹೊಡೆಯೋಕ್ಕೆ ಮೂಲ ಕಾರಣ ನಮ್ಮ ಟಾಪ್ 4 ಹೇಳಬೇಕು. ಸೈಕಾಗಿ ಬ್ಯಾಟಿಂಗ್ ಮಾಡಿದ್ರು ಮಾತ್ರ. ಎಕ್ಸ್ಪೆಷಲಿ ನಮ್ಮ ಓಪನರ್ಸು ನಮ್ಮದು ಫಸ್ಟ್ ವಿಕೆಟ್ ಬೀಳೋದೆ 74ಗೆ. ಪವರ್ ಪ್ಲೇಲಂತೂ ಇಬ್ಬರು ಜಡ್ಜ್ ಆಗಿಬಿಡ್ತಾರೆ, ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು. ಸೈಕ್ ಒಳ್ಳೆಯ ಪಾರ್ಟ್ನರ್ಶಿಪ್ ಮಾತ್ರ, 74 ಪಾರ್ಟ್ನರ್ಶಿಪ್ಪು. ಇನ್ನೇನು ಪವರ್ ಪ್ಲೇದು ಲಾಸ್ಟ್ ಬಾಲು ಲೈಕ್ 6th ಓವರ್ ಲಾಸ್ಟ್ ಬಾಲ್ ಇರುತ್ತೆ, ಅದರಲ್ಲಿ 6 ಹೊಡೆಯೋಕೆ ಹೋಗ್ಬಿಟ್ಟು ಶುಭ್ಮನ್ ಗಿಲ್ ವಿಕೆಟ್ ಕೊಡ್ತಾರೆ. ಅದ್ರ ನೆಕ್ಸ್ಟ್ ಪವರ್ ಪ್ಲೇ ಆದ ತಕ್ಷಣ ನೆಕ್ಸ್ಟ್ 7th ಓವರ್ ಫಸ್ಟ್ ಬಾಲೇ ಯಾರು ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಸ್ಟಂಪ್ ಔಟ್ ಆಗ್ತಾರೆ. ಅಸರಂಗ್ ಅವ್ರು ಸೈಕಾಗಿ ಬಾಲ್ ಮಾಡ್ತಾರೆ. ಅದು ಅವ್ರು ಗೂಗ್ಲಿಗೆ ಆಡ್ತಾರೆ. ಅದು ನೋಡಿದ್ರೆ ಲೆಗ್ ಸ್ಪಿನ್ನು ಬಿದ್ದು ಆಚೆ ಹೋಗ್ಬಿಡುತ್ತೆ. ಲೆಗ್ ಸ್ಪಿನ್ಗೆ ಆಡೋದು ಗೂಗ್ಲಿ ಆಗಿಬಿಡುತ್ತೆ. ಸೈಕ್ ಬಾಲ್ ಮಾತ್ರ ಸ್ಟಂಪ್ ಆಗ್ತಾರೆ. ಅದಾದಮೇಲೆ ನಿಮಗೆ ನಮ್ಮ ಶುಭ್ಮನ್ ಗಿಲ್ ಔಟ್ ಆದ ತಕ್ಷಣ ಬಂದಿದ್ದು ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು. ಅವರಂತೂ ಹೇಳ್ಬಿಟ್ಟಿದ್ದಾರೆ, ನನ್ನ ಕ್ಯಾಪ್ಟನ್ ಬಂದರು ನನ್ನ ಆಡೋ ಶೈಲಿ ಚೇಂಜ್ ಆಗಲ್ಲ ಅಂತ. ಅದೇ ಥರನೂ ಆಡಿದ್ರು ಇವತ್ತು ಮಾತ್ರ. 58 ರನ್ಸ್ ಏನೋ ಮಾಡಿದ್ರು 26 ಬಾಲ್ಸಲ್ಲಿ. ಸೈಕಾಗಿ ಆಡಿದ್ರು. ಇವರು ಅಷ್ಟೇ, ಶುಭ್ಮನ್ ಗಿಲ್ 34 ರನ್ಸ್ ಏನೋ ಹೊಡೆದ್ರು 16 ಬಾಲ್ಸಲ್ಲಿ. ಆಮೇಲೆ ಯಶಸ್ವಿ ಜೈಸ್ವಾಲ್ ಅವರು 21 ಬಾಲ್ಸ್ 40 ರನ್ಸ್ ಏನೋ ಹೊಡೆದ್ರು. ಆಮೇಲೆ ನಿಮಗೆ ಯಶಸ್ವಿ ಜೈಸ್ವಾಲ್ ಔಟ್ ಆದ ತಕ್ಷಣ ಬಂದಿದ್ದು ರಿಷಬ್ ಪಂತು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಹಂಗೆ ಕಾಂಬಿನೇಷನ್ನ ಚೇಂಜ್ ಮಾಡೋಕೆ ಹೋಗಲಿಲ್ಲ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎಲ್ಲ ಸತಿನೂ ಯಾವುದೇ ಪೇರ್ ಬರಲಿ, ಯಾವ ವಿಕೆಟೇ ಬೀಳಿ, ಯಾವ್ದಾನ ರೈಟ್ ಹ್ಯಾಂಡರ್ ವಿಕೆಟ್ ಬಿದ್ದರೆ ನೆಕ್ಸ್ಟ್ ರೈಟ್ ಹ್ಯಾಂಡರ್ನೇ ಕಳಿಸ್ತಾರೆ. ಯಾವ್ದಾನ ಲೆಫ್ಟ್ ಹ್ಯಾಂಡರ್ ವಿಕೆಟ್ ಬಿದ್ದರೆ ಲೆಫ್ಟ್ ಹ್ಯಾಂಡರ್ನೇ ಕಳಿಸ್ತಾರೆ. ಸೊ ಆ ಥರ ನಮ್ಮ ಪ್ಲೇಯಿಂಗ್ 11 ಚೂಸ್ ಮಾಡಿದರು. ಆಮೇಲೆ ನಿಮಗೆ ಹೇಳಿದ್ದೆ ನಾನು ಪ್ಲೇಯಿಂಗ್ 11ಅಲ್ಲಿ ಒಂದೇ ಒಂದು ರಿಯಾನ್ ಪರಾಗ್ ಒಬ್ಬರು ಬಂದುಬಿಟ್ಟಿದ್ದಾರೆ ಫಸ್ಟೇ ಪ್ಲೇಯಿಂಗ್ 11ಅಲ್ಲಿ. ನೀವು ಪ್ರಿವ್ಯೂ ನೋಡಿದರೆ ಗೊತ್ತಾಗಿರುತ್ತೆ. ನಾನು ಪ್ಲೇಯಿಂಗ್ 11 ಸೇಮ್ ಎಕ್ಸಾಕ್ಟಾಗಿ ಹೇಳಿದ್ದೆ. ಆದರೆ ರಿಯಾನ್ ಪರಾಗ್ ನಾನು ಶಿವಮ್ ದೂಬೆ ಹೇಳಿದ್ದೆ. ಸೊ ಅವರು ಬದಲು ರಿಯಾನ್ ಪರಾಗ್ ಆಡಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಸೇಮ್ 10 ಜನನು ಸೇಮ್ ಪ್ಲೇಯಿಂಗ್ 11. ಆಮೇಲೆ ನಿಮಗೆ ಇದ್ರ ಬಗ್ಗೆ ಹೇಳ್ತಿದ್ದೆ. ಆಮೇಲೆ ರಿಷಬ್ ಪಂತ್ ಬರ್ತಾರೆ 4th. ಯಶಸ್ವಿ ಜೈಸ್ವಾಲ್ ಔಟ್ ಆದ ತಕ್ಷಣ ಅವ್ರು ತಿನ್ಕಾಡ್ತಾರೆ ಯಪ್ಪ ಪರದಾಡ್ಬಿಡ್ತಾರೆ ರನ್ ಹೊಡೆಯೋಕ್ಕೆ. ಒಂದು ಟೈಮಲ್ಲಿ ಅವರು 21 ಬಾಲ್ ಆಡಿ 20 ರನ್ ಏನೋ ಹೊಡೆದಿರ್ತಾರೆ ಅಷ್ಟೇ. ಆಮೇಲೆ ಸಖತ್ತಾಗಿ ಪಿಕ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ 12 ಬಾಲು 29 ರನ್ ಹೊಡಿತಾರೆ. ಲಾಸ್ಟಲ್ಲಿ ಹೋಗ್ಬೇಕಾರೆ 33 ಬಾಲ್ಸ್ 49 ಏನೋ ಹೊಡೆದೌಟ್ ಆಗ್ತಾರೆ. ಆಮೇಲೆ ಇವತ್ತು ಶ್ರೀಲಂಕಾ ಕಡೆ ಬಾಲಿಂಗ್ ಚೆನ್ನಾಗಿ ಮಾಡಿದ್ದು ಅಂದರೆ ಪತಿರಾಣ ಅವರು 4 overs 40 ರನ್ಸ್ ಕೊಟ್ಟು 4 ವಿಕೆಟ್ ತೆಗಿತಾರೆ. 4 ಕ್ರೂಷಿಯಲ್ ವಿಕೆಟು. ಸೆಟ್ ಆಗಿರೋ ಬ್ಯಾಟ್ಸ್ಮನ್ ವಿಕೆಟ್ ತೆಗೆದು ಎಲ್ಲ ಬೋಲ್ಡ್ ಮಾಡಿರೋದೆ. ಎಲ್ಲ ಅವರು ಯಾರ್ಕರ್ LBW ಬೋಲ್ಡು. ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತು, ರಿಯಾನ್ ಪರಾಗು, ಹಾರ್ದಿಕ್ ಪಾಂಡ್ಯ. ಸೊ ಎಲ್ಲರನ್ನೂ ಬೋಲ್ಡ್ ಇಲ್ಲ LBW ಮಾಡಿ ಔಟ್ ಮಾಡಿದ್ದಾರೆ. ಸೈಕಾ ಬಾಲಿಂಗ್ ಮಾಡಿದ್ರು. ಅವರಿಗೆ ಸಾಥ್ ಕೊಟ್ಟಿದ್ದಂದರೆ ಅಸರಂಗ ಅವರು ಚೆನ್ನಾಗಿ ಬಾಲಿಂಗ್ ಮಾಡಿದ್ರು. 4 overs 28 ರನ್ಸು. ಇಷ್ಟು ಫಸ್ಟ್ ಇನ್ನಿಂಗ್ಸ್ ಆಗಿತ್ತು. ನಮ್ಮದು ಇನ್ನೂ ಸ್ವಲ್ಪ ಹೊಡಿಬೋದಿತ್ತು. ಲಾಸ್ಟಲ್ಲಿ ನಮ್ಮ ಲೋಡ್ ಆನ್ ದ ಆರ್ಡರ್ ಬ್ಯಾಟಿಂಗು ಅಷ್ಟೊಂದೇನು ಇವತ್ತು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ರಿಂಕು ಸಿಂಗ್ ಬೇಗ ಔಟ್ ಆದರು. ಹಾರ್ದಿಕ್ ಪಾಂಡ್ಯನೂ ಅಷ್ಟೇ. ಅಕ್ಷರ್ ಪಟೇಲ್ ಲಾಸ್ಟಲ್ಲಿ ಬಂದು ಒಂದು 6 ಹೊಡೆದ್ರು ಅಷ್ಟೇ. ಸೊ ಅದಕ್ಕೆ ನಮ್ಮ ಲೋಡ್ ಆನ್ ದ ಆರ್ಡರ್ ಬ್ಯಾಟ್ಸ್ಮನ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ ಕಾರಣದಿಂದ 213ಕ್ಕೆ ನಾವು ರೀಚ್ ಆಗಿದ್ದು. 214 ಟಾರ್ಗೆಟು. ನಾನೇನೋ ಈಸಿ ಇರಲ್ಲ ಶ್ರೀಲಂಕಾಗೆ, ನಮ್ಮ ಬಾಲಿಂಗ್ ಸ್ಟ್ರಾಂಗ್ ಇದೆ ಗೊತ್ತು ನಿಮಗೆ ಅಂತ. ಸೊ ಅದೇ ಥರನೇ ಅಂದ್ಕೊಂಡಿದ್ದೆ. ಆದರೆ ಇವರು ಶ್ರೀಲಂಕನ್ ಓಪನರ್ಸು ನಿಶಾಂಕ ಮತ್ತು ಕುಶಾಲ್ ಮಂಡಿಸು ಸೈಕಾಗಿ ಆಡ್ತಾರೆ ಇಬ್ಬರು ಮಾತ್ರ. ನಾವೇನೋ 74 ಪಾರ್ಟ್ನರ್ಶಿಪ್ ಹೊಡೆದಿದ್ರೆ ಅವರು 84 ಪಾರ್ಟ್ನರ್ಶಿಪ್ಪು, ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ಪು. ಸೈಕಾಗಿ ಆಡ್ತಾರೆ ಇಬ್ಬರು ಮಾತ್ರ. ಆಮೇಲೆ ಅವರಿಬ್ಬರು ಔಟ್ ಆದರೆ ಗೊತ್ತಿತ್ತು ನನಗೆ. ಅವರಿಬ್ಬರು ಔಟ್ ಆದ ತಕ್ಷಣ ಅಷ್ಟೇ ಅವ್ರದ್ದು ಬ್ಯಾಟಿಂಗ್ ಏನು ಅಷ್ಟೊಂದು ಡೆಪ್ತ್ ಇಲ್ಲ. ಯಾಕಂದರೆ ಅವರೇ ಟಾಸ್ ವಿನ್ ಆದ ತಕ್ಷಣ ಕ್ಯಾಪ್ಟನ್ ಹೇಳಿದರು, ನಾವಿವತ್ತು 6 ಜನ ಬ್ಯಾಟ್ಸ್ಮನ್ 5 ಜನ ಬಾಲರ್ಸು ಹೋಗ್ತಾ ಇದ್ದೀವಿ ಅಂತ. ಲೈಕ್ 5 ಜನ ಜೆನ್ಯೂನ್ ಬಾಲರ್ಸು. ಸೊ ಬ್ಯಾಟಿಂಗ್ ಡೆಪ್ತ್ ಇರಲ್ಲ ಅಂತ ನಮ್ಮ ಇಂಡಿಯನ್ ಟೀಮಿಗೆ ಗೊತ್ತಿತ್ತು.
ಸೊ ಅದಕ್ಕೆ ಇವರಿಬ್ಬರು ವಿಕೆಟ್ ತೆಗೆದ್ರೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಪ್ರೆಷರ್ ಬಿದ್ದುಬಿಟ್ಟು ರನ್ ಚೇಸ್ ಮಾಡ್ಬೇಕಾರೆ ವಿಕೆಟ್ಗಳು ಹೋಗುತ್ತೆ ಅಂತ ಅನ್ಕೊಂಡಿದ್ರು ನಾವು. ಸೊ ಅದೇ ಥರನೇ ಆಯಿತು. ಆಮೇಲೆ 15th ಓವರಲ್ಲಿ ನಮ್ಮ ಅಕ್ಷರ್ ಪಟೇಲ್ ಅವರು ಸೈಕಾಗಿ ಬೌಲಿಂಗ್ ಮಾಡ್ತಾರೆ. ಪಿ ನಿಸಾಂಕ ಅವ್ರದ್ದು ಬಾಲ್ ಮಾತ್ರ ಸೈಕು ಬಿದ್ದು ಹಂಗೆ ಒಳಗಡೆ ಹೋಗ್ಬಿಡುತ್ತೆ ಬಾಲು. ಸೈಕು ಬೋಲ್ಡ್ ಆಗ್ತಾರೆ. ಸೊ ಆಮೇಲೆ ಅದೇ ಓವರಲ್ಲಿ ಇನ್ನೊಂದು ವಿಕೆಟ್ ತೆಗಿತಾರೆ. ತುಂಬ ಕ್ರೂಷಿಯಲ್ ವಿಕೆಟ್ ಆಗಿತ್ತು. ಅವರು ಪಿ ಪೆರೇರಾ ಅವ್ರದ್ದು ಇಬ್ಬರು ಸೆಟ್ ಆಗಿರ್ತಾರೆ. ಸೊ ಇಬ್ಬರು ಸೆಟ್ ಬ್ಯಾಟ್ಸ್ಮನ್ನ ವಿಕೆಟ್ ತೆಗಿತಾರೆ ಆ ಓವರಲ್ಲಿ. ಸೊ ಅಲ್ಲೇ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆಮೇಲೆ ಶ್ರೀಲಂಕಾದವ್ರಿಗೆ ಕ್ಲೂನೇ ಇರಲಿಲ್ಲ, ಬೇಗ ವಿಕೆಟ್ ಕಳ್ಕೊತಾ ಇದ್ರು. ಸೊ ಆರಾಮಾಗಿ 43 ರನ್ನಿಂದ ವಿನ್ ಆಗಿದ್ವಿ. ಇವತ್ತು ಪಿಕ್ ಆಫ್ ದ ಬಾಲರ್ ಅಂದರೆ ಇಂಡಿಯಾ ಕಡೆ ಅಕ್ಷರ್ ಪಟೇಲ್ 2 ವಿಕೆಟ್ ತೆಗೆದ್ರು, 2 ಕ್ರೂಷಿಯಲ್ ವಿಕೆಟು. ಮತ್ತು ಹರ್ಷದೀಪ್ ಸಿಂಗ್ ಅವರೇ ಫಸ್ಟ್ ವಿಕೆಟ್ ನಮಗೆ ತಗೊಂಡ್ಕೊಟ್ಟಿದ್ದು, ಅವರು 2 ವಿಕೆಟ್ ತೆಗೆದ್ರು. ಆಮೇಲೆ ಇವತ್ತು ಪಿಕ್ ಆಫ್ ದ ಬಾಲರ್ ನಮ್ಮ ರಿಯಾನ್ ಪರಾಗ್ ಅವರು 1.2 ಓವರ್ಸ್ ಏನು ಅಷ್ಟೇ ಮಾಡಿದ್ದು. 1 ಓವರು 2 ಬಾಲ್ ಹಾಕಿದ್ರು, 3 ವಿಕೆಟ್ ತೆಗೆದಿದ್ದಾರೆ. ಅದು ಲಾಸ್ಟಲ್ಲಿ ಟೈಲೆಂಡೆಡ್ ವಿಕೆಟ್ಸ್ 2 ತೆಗೆದ್ರು ಮತ್ತು ಒಬ್ಬ ಬ್ಯಾಟ್ಸ್ಮನ್ ವಿಕೆಟ್ ತೆಗೆದ್ರು. ಚೆನ್ನಾಗಿ ಬಾಲಿಂಗ್ ಮಾಡಿದ್ರು ಅವರು. ಆಮೇಲೆ ನಿಮಗೆ ಇವತ್ತು ಹಾರ್ದಿಕ್ ಪಾಂಡ್ಯ ವಿಕೆಟ್ ಲೆಸ್ಸು, ಚೆನ್ನಾಗಿ ಹೊಡೆಸ್ಕೊಂಡ್ರು ಅವ್ರು. ಇವತ್ತು ಚೆನ್ನಾಗಿ ಬಾಲಿಂಗ್ ಮಾಡಿಲ್ಲ ಅನ್ಕೊತೀನಿ ಹಾರ್ದಿಕ್ ಪಾಂಡ್ಯ. ಆಮೇಲೆ ಇನ್ನೊಬ್ಬರು ಸಿರಾಜ್ ಅವರು ಸಖತ ಬಾಲಿಂಗ್ ಮಾಡಿದ್ರು. ಅವರು 3 overs 21 runs ಏನೋ ಕೊಟ್ಟರು. ಆಮೇಲೆ ಒಂದು ರನ್ಔಟ್ ಮಾಡ್ತಾರೆ ದರ್ಶನ್ ಸೋನಾಖಾನ್ ಅವ್ರನ್ನ, ಸೈಕಾಗಿ ಮಾಡ್ತಾರೆ. ಹೋಗ್ಬಿಟ್ಟು ಬಾಲು ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಥ್ರೋ ಎಸ್ತಿ ಸೈಕಾಗೆ ರನ್ಔಟ್ ಮಾಡ್ತಾರೆ. ಅದು ಕ್ರೂಷಿಯಲ್ ವಿಕೆಟ್ ಆಗಿರುತ್ತೆ. ಅವರು ಮೇನ್ ಬ್ಯಾಟ್ಸ್ಮನ್ ಥರ ಆಡ್ತಿದ್ರು. ಸೊ ಅದಕ್ಕೆ ಅವ್ರದ್ದು ವಿಕೆಟು ಕ್ರೂಷಿಯಲ್ ಆಗುತ್ತೆ ಇಂಡಿಯಾಗೆ. ಆಮೇಲೆ ರವಿ ಬಿಷ್ಣೋಯ್ ಅವರು 1 ವಿಕೆಟ್ ತೆಗಿತಾರೆ. ಅವರು ಹೊಡೆಸ್ಕೊತಾರೆ, 4 overs 38 run ಏನು ಹೊಡೆಸ್ಕೊತಾರೆ. ಸೊ ಇಷ್ಟು ಮ್ಯಾಚ್ ಬಗ್ಗೆ ಆಗಿತ್ತು. ನಮ್ಮ ಸ್ಕೈ ಕ್ಯಾಪ್ಟನ್ ಇವತ್ತು ನಮ್ಮ ಇಂಡಿಯಾದ ಹೊಸ ಕ್ಯಾಪ್ಟನ್ ಫಸ್ಟ್ ವಿನ್ನು, ಮತ್ತು ಇಂಡಿಯನ್ ಹೊಸ ಹೆಡ್ ಕೋಚ್ ಫಸ್ಟ್ನೇ ವಿನ್ನು. ಸೊ ಸೆಲೆಬ್ರೇಟ್ ಮಾಡೋಣ, ಕಂಗ್ರ್ಯಾಟ್ಸ್ ಹೇಳೋಣ ನಮ್ಮ ಗೌತಮ್ ಗಂಭೀರ್ ಮತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ಅವರಿಗೆ. ಫಸ್ಟ್ ಟೈಮ್ ಇಂಡಿಯಾದ ಜವಾಬ್ದಾರಿ ತೊಗೊಂಡು ವಿನ್ ಮಾಡಿಸಿದ್ದಾರೆ ಶ್ರೀಲಂಕಾ ಮೇಲೆ. ನೆಕ್ಸ್ಟು ನಾಳೆನೇ ಇರ್ಬೋದು ಮ್ಯಾಚು, ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ನಾಳೆನೇ ಇದೆಯೇನೋ ಇನ್ನೊಂದು ಸೆಕೆಂಡ್ T20 ಮ್ಯಾಚು. ಈಗ 1-0 ಮಾಡಿದ್ದಾರೆ, ನೋಡೋಣ. 3 T20 ಮ್ಯಾಚ್ ಇರೋದು. ಇನ್ನು ಒಂದು ವಿನ್ ಆದರೆ ಮೋಸ್ಟ್ಲಿ ಇನ್ನು ನೆಕ್ಸ್ಟು T20 ಸೇಮ್ ಪ್ಲೇಯಿಂಗ್ ಲೆವೆನ್ ಜೊತೆ ಹೋಗ್ತಾರೆ. ಅದೇ ನಾವು ವಿನ್ ಆದರೆ ನೆಕ್ಸ್ಟು 3rd T20 ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ ನೋಡ್ಬೋದು ನಾವು. ಸೊ ಇಷ್ಟ ಆಗಿತ್ತು ಮ್ಯಾಚ್ ಬಗ್ಗೆ, ಇನ್ನೇನು ಇಲ್ಲ, ಆರಾಮಾಗಿ ವಿನ್ ಆದ್ವಿ. ಅದೇ ಹೇಳಿದ್ನಲ್ಲ 15th ಓವರ್ವರೆಗೂ 2 ಟೀಮ್ಗೂ ಒಂಥರ ಯಾರನ್ನ ವಿನ್ ಆಗ್ಬೋದು ಅಂತ ಚಾನ್ಸ್ ಇತ್ತು. ಆಮೇಲೆ 15th ಓವರಲ್ಲಿ ಅಕ್ಷರ್ ಪಟೇಲ್ ಯಾವಾಗ 2 ವಿಕೆಟ್ ತೆಗಿತಾರೋ, ಮೇನ್ 2 ಕ್ರೂಷಿಯಲ್ ವಿಕೆಟು ಸೆಟ್ ಆಗಿರೋ ಬ್ಯಾಟ್ಸ್ಮನ್ಗಳ್ದು. ಸೊ ಅಲ್ಲಿಗೆ ಮ್ಯಾಚ್ ಡಿಸೈಡ್ ಆಗೋಯ್ತು, ಇಂಡಿಯಾ ಕಡೆ ಆರಾಮಾಗಿ 1 sided ಅಂತ. ಸೊ ಅದೇ ಥರನೇ ಆಯಿತು. ಇಷ್ಟ ಆಗಿತ್ತು ವಿಡಿಯೋ. ಆಮೇಲೆ ಮ್ಯಾಚ್ ನಾನು ಮಾಮೂಲಿ ನೀವು ಜಿಯೋ ಟಿ ವಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜಿಯೋ ಟಿ ವಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಸೋನಿ ಸ್ಟಾರ್ ಸ್ಪೋರ್ಟ್ಸ್ ಎಲ್ಲ ಬರುತ್ತೆ. ಸೊ ಅದರಲ್ಲಿ ನೀವು ಮ್ಯಾಚ್ ನೋಡ್ಬೋದು, ಯಾರ್ಯಾರು ನೋಡೋಕ್ಕಾಗ್ತಿಲ್ಲ ಅಂದರೆ. ಸೊ ಇದೊಂದು ಹೇಳಬೇಕಿತ್ತು, ಸೊ ಅದಕ್ಕೆ ತಿಳಿಸಿದೆ. ಸೊ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ, ಗೊತ್ತು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅದು ನಾಳೆನೇ ಮಾಡ್ತೀನಿ. ನಾಳೆ ಪ್ರಿವ್ಯೂ ಇದ್ದರೆ ನಾಳೆನೇ ನೆಕ್ಸ್ಟು ಪ್ರಿವ್ಯೂ ಎಲ್ಲ ಆಡ್ತಾರೆ, ಯಾವ ಥರ ಪ್ಲೇಯಿಂಗ್ ಚೇಂಜಸ್ಸು ನೋಡೋಣ, ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.